ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಗಡಿಪಾರಿನ ಸುಳಿವು ಮೊದಲೇ ಸಿಕ್ಕಿತ್ತಾ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ 4 ದಿನಗಳ ಹಿಂದೆಯೇ ತಿಮರೋಡಿ ಅವರು ಗಡಿಪಾರು ಆಗಿದ್ರು ಎನ್ನುವಂಥ ವಿಚಾರ ಹೊರಗೆ ಬರ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಗಡಿಪಾರಿನ ಸುಳಿವು ಏನಿದೆ ಅದು ಮೊದಲೇ ಸಿಕ್ಕಿತ್ತಾ? 4 ದಿನಗಳ ಹಿಂದೆಯೇ ತಿಮರೋಡಿ ಅವರು ಗಡಿಪಾರು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಪುತ್ತೂರು ಎಸಿಯಿಂದ ಸೆಪ್ಟೆಂಬರ್ 20ರಂದೇ ಆದೇಶ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವರ್ಷದ ಮಟ್ಟಿಗೆ ಗಡಿಪಾರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರಾಯಚೂರಿನ ಮಾನ್ವಿ ತಾಲೂಕಿಗೆ ತಿಮರೋಡಿ ಗಡಿಪಾರು ಹೀಗಂತ ವಿಷಯ ಬರ್ತಾ ಇರುವಂಥದ್ದು. ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಜ್ಜೆ ಇಡಂಗಿಲ್ಲ ತಿಮರೋಡಿ. ಕಳೆದ 5 ದಿನಗಳಿಂದಲೇ ತಿಮರೋಡಿ ನಾಪತ್ತೆ ಆಗಿರ್ಬೋದು. ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ, ಹೊರಗೂ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಿದ್ದಾರಾ ತಿಮರೋಡಿ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ನೋಟಿಸ್ ಬೆನ್ನಲ್ಲೇ ತಿಮರೋಡಿ ನಾಪತ್ತೆಯಾಗಿರುವಂಥದ್ದು. ಬಂಧನದ ಭೀತಿಯಲ್ಲಿ ತಲೆಮರೆಸಿಕೊಂಡಿದ್ದಾರಾ ಹಾಗಾದ್ರೆ ತಿಮರೋಡಿ ಅವರು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ತಿಮರೋಡಿ ಗಡಿಪಾರು ಸೌಜನ್ಯ ಪರ ಹೋರಾಟಕ್ಕೆ ಹಿನ್ನಡೆನಾ ಎನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ತಿಮರೋಡಿಗೆ ಗಡಿಪಾರಿನ ಸುಳಿವು ಹಾಗಾದ್ರೆ ಮೊದಲೇ ಇತ್ತಾ? ತಿಮರೋಡಿ ಅವರಿಗೆ ಈಗ ವಿಷಯ ಗೊತ್ತಿದ್ದೇ ಅವ್ರು ಏನಾದರೂ ಈಗ ಬೇರೆ ಕಡೆ ಹೋಗಿದ್ದಾರ? 4 ದಿನಗಳ ಹಿಂದೆ ಅವರಿಗೆ ಇದ್ರ ಬಗ್ಗೆ ಗೊತ್ತಿತ್ತಾ ಎನ್ನುವಂತಹ ವಿಚಾರ. ಪುತ್ತೂರು ಎಸಿಯಿಂದ ಸೆಪ್ಟೆಂಬರ್ 20ರಂದೇ ಆದೇಶ. ಈ ಒಂದು ವಿಚಾರ ಅವರಿಗೆ ಮೊದಲೇ ಗೊತ್ತಿತ್ತು ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವರ್ಷಗಟ್ಟಲೆ ಅವರು ಈಗಾಗಲೇ ಗಡಿಪಾರು ಮಾಡಿರುವಂಥದ್ದು. ರಾಯಚೂರಿನ ಮಾನ್ವಿ ತಾಲೂಕಿಗೆ ತಿಮರೋಡಿ ಅವರನ್ನು ಗಡಿಪಾರು ಮಾಡಿರುವಂಥದ್ದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡಿಪಾರು ಮಾಡಿರುವಂಥದ್ದು. ತಿಮರೋಡಿ ಅವರಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಅವರು ಈಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಈ ಒಂದು ವಿಚಾರ ಏನಿದೆ ಈಗ ಸೌಜನ್ಯ ಪರ ಹೋರಾಟಗಾರರಿಗೆ ಇದು ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇವರೀಗ ಕಾಣಿಸ್ಕೊಳ್ಳಲ್ಲ ಅಂದರೆ ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ? ರಾಯಚೂರು ಜಿಲ್ಲೆಯ ಮಾನ್ವಿ ಮೊದಲೇ ಗೊತ್ತಿತ್ತು ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಸಿಗ್ತಾ ಇಲ್ಲ, ಈಗ ನಾಪತ್ತೆ ಆಗಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ಏನಿತ್ತು ಅದಕ್ಕೆ ನೋಟಿಸ್ ಬಂದಂತಹ ಬೆನ್ನಲ್ಲೇ ಅವರು ಎಲ್ಲೋ ಹೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬಂಧನ ಭೀತಿಯಲ್ಲಿ ಅವರು ತಲೆಮರೆಸಿಕೊಂಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಎಲ್ಲರಲ್ಲೂ ಕೂಡ. ಇದರಿಂದ ಈಗ ತಿಮರೋಡಿ ಏನು ಗಡಿಪಾರ ಆಗಿದ್ದಾರಲ್ಲ ಆ ವಿಚಾರವಾಗಿ ಈಗ ಸೌಜನ್ಯ ಪರ ಹೋರಾಟಕ್ಕೆ ಹಿನ್ನಡೆ ಆಗುತ್ತಾ? ಇಷ್ಟು ದಿನ ಇವರು ಸೌಜನ್ಯ ಪರವಾಗಿ ಧ್ವನಿಯನ್ನು ಎತ್ತಾ ಇದ್ರು, ಹೋರಾಟಗಳನ್ನು ಮಾಡ್ತಿದ್ರು, ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಇನ್ನೇನು ನಿನ್ನೆ ಮೊನ್ನೆ ಎಲ್ಲ ಸೌಜನ್ಯ ಪರ ಒಂದು ವಿಚಾರದ ಬಗ್ಗೆ ಪಾರ್ಟ್ ವೈಸ್ ವಿಡಿಯೋಗಳನ್ನು ಕೂಡ ಹರಿಬಿಟ್ಟಿದ್ರು ಇವರ ತಂಡದವರು. ಚಿನ್ನಯ್ಯನ ಒಂದು ವಿಡಿಯೋ ಏನಿತ್ತು ಅದನ್ನು ತುಂಬ ಪಾರ್ಟ್ಗಳಾಗಿ ಬಿಡುಗಡೆ ಕೂಡ ಮಾಡಿದ್ರು. ಆದರೆ ಈಗ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಆಗಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಏನೇ ವಿಚಾರ ಇದ್ದರೂ ಕೂಡ ಅವರು ಬರಂಗಿಲ್ಲ, ಈ ಒಂದು ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಲಿಡಂಗಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಕಳೆದ 5 ದಿನಗಳಿಂದಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈ ಒಂದು ವಿಚಾರ ಗೊತ್ತಿತ್ತು. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ತಿಳಿದುಕೊಂಡು ಅವರು ಎಲ್ಲೋ ಹೋಗಿದ್ದಾರೆ, ಯಾರು ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ, ಎಲ್ಲೂ ಕೂಡ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ. ಅನೇಕ ಬಾರಿ ಮೀಡಿಯಾಗಳ ಮುಂದೆ ಬಂದು ಅಥವಾ ವಿಡಿಯೋಗಳ ಮುಂದೆ ಬಂದು ಮಾತಾಡ್ತಾ ಇದ್ರು, ಕಾಣಿಸ್ಕೊಳ್ತಿದ್ರು. ಸೌಜನ್ಯ ವಿಚಾರ ಆಗಿರ್ಬೋದು ಅಥವಾ ಹಿಂದೂಗಳ ವಿಚಾರ ಇನ್ನೊಂದು ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು. ಮುಖ್ಯವಾಗಿ ಅವರು ಗುರುತಿಸ್ಕೊಂಡಿದ್ದು ಇದು ಸೌಜನ್ಯ ಪರ ಒಂದು ಹೋರಾಟದಲ್ಲಿ. ಹೀಗಾಗಿ ಈಗ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಯಾರಿಗೂ ಸಿಗ್ತಾ ಇಲ್ಲ ಅಂತಂದರೆ ಅವರಿಗೆ ಮೊದಲೇ ಇರಬಹುದು ಈ ಒಂದು ಗಡಿಪಾರಿನ ಒಂದು ವಿಚಾರದ ಸುಳಿವು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಅವರು ಎಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಾ ಇಲ್ಲ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲೇ ಇನ್ನು ಮುಂದೆ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋಂಗಿಲ್ಲ. ಯಾವುದೇ ವಿಚಾರ ಇದ್ದರೂ ಸರಿ, ಏನೇ ಹೋರಾಟಗಳಿದ್ದರೂ ಸರಿ, ಯಾರೇ ಮಾತನಾಡಬೇಕು ಅಂದರೂ ಸರಿ, ಏನೋ ಒಂದು ಕಾರ್ಯಕ್ರಮಗಳು ಇದ್ದರೂ ಸರಿ, ಯಾವುದಕ್ಕೂ ಕೂಡ ಬರೋ ಹಾಗಿಲ್ಲ ಅಂತ ನಿರ್ಬಂಧವನ್ನು ಹೇರಿರುವಂಥದ್ದು, ಗಡಿಪಾರನ್ನು ಮಾಡಿರುವಂಥದ್ದು. ತಿಮರೋಡಿ ಅವರಿಗೆ ಈಗ ಇದೊಂದು ಸೌಜನ್ಯ ಪರ ಹೋರಾಟದಲ್ಲಿ ಹಿನ್ನಡೆ ಆಗುತ್ತಾ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ತಿಮರೋಡಿ ಅವರ ವಿಚಾರ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂಥದ್ದು. ತಿಮರೋಡಿ ಅವರು ನಡೆದುಕೊಂಡಿದ್ದಂತಹ ರೀತಿ, ಮಾತಾಡಿದಂತಹ ರೀತಿ, ಕೊಟ್ಟಂತಹ ಹೇಳಿಕೆಗಳು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈಗ ಅವ್ರನ್ನ ಗಡಿಪಾರು ಮಾಡಿರುವಂಥದ್ದು ಇವರ ಒಂದು ವಿಚಾರ. ಈ ಒಂದು ಗಡಿಪಾರಿನ ವಿಚಾರ ಮೊದಲೇ ಇವರಿಗೆ ಗೊತ್ತಿತ್ತು. ಹಾಗಾಗಿ ಅವರೆಲ್ಲೋ ಹೋಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ, ತಪ್ಪಿಸ್ಕೊಳ್ಳೋಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.